ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗ್ದಾಗಿದೆ. ಬಟ್ ಅದರ ಫೀವರ್ ಮಾತ್ರ ಇನ್ನೂ ಮುಗಿದಿಲ್ಲ. ಈ ಶೋ ಕಂಪ್ಲೀಟ್ ಆಗಬೇಕು, ಇಂಟರ್ವ್ಯೂ ಕಂಪ್ಲೀಟ್ ಆಗಬೇಕು ಅಂದರೆ ಬಿಗ್ ಬಾಸ್ನ ಮಹಾರಾಜ, ಗ್ರೇ ಏರಿಯಾ ಕಿಂಗ್, ಹಾಗೆಯೇ ಸ್ಟ್ರಾಟಜಿ ಮಾಸ್ಟರ್ ಉಗ್ರ ಮಂಜು, ಮ್ಯಾಕ್ಸ್ ಮಂಜು ಅವ್ರನ್ನ ಮಾತನಾಡಿಸ್ತಾ ಇದ್ರೆ ಹೆಂಗೆ? ಸೊ ಬಂದಿದ್ದೀವಿ ಫೈನಲಿ ಸ್ಟುಡಿಯೋಗೆ. ಅವ್ರನ್ನ ನಿಮ್ಮ ಹತ್ರ ಮಾತಾಡೋಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ. ಸೊ ವೆಲ್ಕಮ್. ಉಗ್ರ ಮಂಜು ಅಂತ ಕರಿಬೇಕಾ, ಮ್ಯಾಕ್ಸ್ ಮಂಜು ಅಂತ ಕರಿಬೇಕಾ? ಹೇಗಾದರೂ ಕರೀರಿ, ನಿಮ್ಮ ಪ್ರೀತಿ. ಬಿಗ್ ಬಾಸ್ ಮಂಜು ಅಂತ ಕರೆಯೋಣ ಈಗ ಸದ್ಯಕ್ಕೆ, ಅಲ್ವಾ? ನಿಮ್ಮನ್ನ ಯಥಾಕೊಂಬರೋದೇ ಕಷ್ಟ ಆಯ್ತ್ರಿ ನಮ್ಗೆ ಇಲ್ಲಿ ತನಕ. ಯಾಕೆ ನೋಡಿ, ಫಿನಾಲೆ ಮುಗಿದು ಎಷ್ಟು ದಿನ ಆಯ್ತು. ಡೈಲಿ ಕೇಳೋರು ಎಲ್ಲಿ ಉಗ್ರ ಮಂಜು ಎಲ್ಲಿ, ಉಗ್ರ ಮಂಜು ಎಲ್ಲಿ ಅಂತ ಕಾಲರ್ಸ್, ಗೊತ್ತಾ? ನಾರ್ಮಲಿ ಲೈಕ್ ಇಂಟರ್ವ್ಯೂಸ್ ಎಲ್ಲ ಇರುತ್ತೋ, ಆಮೇಲೆ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ನಾವೆಲ್ಲೋ ಇದ್ರಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನ್ಕೊಂಡು. ಅದು ಇಲ್ಲ ಅಲ್ಲ, ಅದಕ್ಕೇನು ಅಷ್ಟೊಂದು ಟೈಮ್ ಎಲ್ಲ ಕೊಡಬೇಕಾಗಿರಲಿಲ್ಲ. ಅಂದರೆ ತಗೊಂಡೇ ಇಲ್ಲ ಅಂತನಾ? ಬೇಡ ಬಿಡಿ, ಈಗ ಸ್ಟಾರ್ಟಿಂಗಲ್ಲೇ ಬೇಡ, ಹೋಗ್ತಾ ಹೋಗ್ತಾ ಹಂಗೆ ಅಡ್ಜಸ್ಟ್ ಆಗ್ತಾರಲ್ಲ, ಅವಾಗ ಹೇಳ್ತಾ ಹೋಗ್ತಾರೆ. ಸೊ ಹೆಂಗಿದೆ ಲೈಫು ಬಿಗ್ ಬಾಸ್ ಆದಮೇಲೆ? ಚೆನ್ನಾಗಿದೆ. ಇನ್ನೂ ಒಂದಷ್ಟು ಅಡ್ಜಸ್ಟ್ ಆಗಬೇಕು. ಅಂದರೆ ಫೋನ್ ಅಂದರೆ ಇರಿಟೇಟ್ ಆಗ್ತಿದೆ. ಲೈಕ್ ಸೌಂಡ್ ಅಂದರೆ ಸಿಗ್ನಲ್ಸು, ಲೈಕ್ ಹೋಗ್ಬೇಕಾದ್ರೆ ಯಾವುದೋ ಆ ವರ್ಲ್ಡೇ ಬೇರೆ ಇತ್ತು. ಒಂದು ಬಿಗ್ ಬಾಸ್ ಮನೆ ಅನ್ನೋ ಪ್ರಪಂಚನೇ ಬೇರೆ ಇತ್ತು. ಬಟ್ ಈಗ ಒಂದು ಸ್ವಲ್ಪ ಅದು ಇರಿಟೇಟ್ ಆಗ್ತಿದೆ. ಒಂದಷ್ಟು ಸೌಂಡ್ಸು, ಈ ಫೋನು ಅವೆಲ್ಲ. ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀನಿ ಅನ್ಕೋತೀನಿ. ಜನರು ರೆಸ್ಪಾನ್ಸ್ ನೋಡಿ ಹೆಂಗೆ ಅನಿಸ್ತಾ ಇದೆ? ಜನಗಳ ರೆಸ್ಪಾನ್ಸ್ ನೋಡಿ ನಾನು ಗೆದ್ದೆ ಅಂತ ಅನಿಸ್ತು. ನನಗೆ ಭಾಳನೇ ಖುಷಿ ಅನಿಸ್ತು. ಆಮೇಲೆ ಸುಮಾರು ಜನ ಕಾಲ್ಸ್ ಎಲ್ಲ ಬಂದವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಅವ್ರ ರೆಸ್ಪಾಂಡ್ ಅಂದರೆ ನೀನು ಯಾವಾಗ ಎಲಿಮಿನೇಟ್ ಆಚೆ ಬಂದಪ್ಪ, ನನ್ನ ಮಗು ಮೇಲೆ ಆಣೆ, ನನ್ನ ಟಿ ವಿ ಆಫ್ ಮಾಡಿಬಿಟ್ಟಪ್ಪ ಅಂತಾರೆ. ಇಲ್ಲಪ್ಪ ನೀನು ಇರಬೇಕಿತ್ತು ಅಂತ ಹೇಳ್ತಾರೆ. ಆಮೇಲೆ ಮನೆ ಹತ್ರ ಹೋದಾಗ, ಮನೇಲಿ ನಮ್ಮದು ಅಪಾರ್ಟ್ಮೆಂಟ್, ಲೈಕ್ ಆ ರೋಡಲ್ಲೆಲ್ಲ ಎಲ್ಲ ಹೆಣ್ಮಕ್ಳು ಬಂದು ಮಾತಾಡಿಸ್ತಕ್ಕಂಥದ್ದು, ಮಂಜಣ್ಣ ಅಂತ ಹೇಳೋದು. ಹೆಣ್ಮಕ್ಳಿಂದ ಸೆನ್ಸ್ ಆಂಟೀಸ್ ಅಥವಾ ಎಲ್ಲರೂ ಹೆಣ್ಮಕ್ಳು. ಆಮೇಲೆ ಅವರೆಲ್ಲ ಆಂಟಿಗಳೆಲ್ಲ ಬಂದು ಆರತಿ ಎತ್ತೋದು, ಆಮೇಲೆ ವಯಸ್ಸಾಗಿರೋರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅದೆಲ್ಲೋ ಒಂದು ಕಡೆ ನನಗೆ ತುಂಬಾ ಖುಷಿ ಕೊಡುವಂಥದ್ದು. ಈ ಪ್ರಪೋಸಲ್ಸ್ ಎಷ್ಟು ಬಂತ ಹೇಳಿ, ಹೆಂಗೂ ಮದುವೆ ಆಗಕ್ಕೆ ರೆಡಿ ಆಗಿದ್ದೀರಾ? ಇಲ್ಲ, ಅದೆಲ್ಲ ಇನ್ನೂ ಬಂದಿಲ್ಲ. ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಿದ್ರೆ ಮೆಸೇಜಸ್ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಕಾಮನ್ ಲೈಕ್ ಅದೆಲ್ಲ ಬರುತ್ತೆ. ಬಟ್ ಅದು ನೋಡಬೇಕು, ಅದು ತಂದೆ ತಾಯಿ ಹೇಳಿದ್ದಾನೆ, ಅವರು ಹುಡುಕ್ತಾರೆ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ? ಏನೊಂದು 6 ಕಿಲೋ ಚೆಕ್ ಮಾಡಿಸಿದ್ರಾ? 6-7 ಕಿಲೋ ಆಗಿದೆ. ಮನೆಯಿಂದ ಹೊರಗಡೆ ಬಂದ ತಕ್ಷಣ ಮಟನ್ ಚೆನ್ನಾಗಿ ಬಾರಿಸಿದ್ರಾ ಮನೇಲಿ ಅಮ್ಮ ಮಾಡಿದ್ದು? ಇದಕ್ಕೆ ಬೇಳೆ ಸಾರು ಆಯಿತು, ಇದಕ್ಕೆ ಬೇಳೆ ಸಾರು ಆ ಥರದ್ದೆಲ್ಲ ಆಯಿತು. ಬಟ್ ಇನ್ನೂ ಮಟನ್ ಇಲ್ಲ, ತಿನ್ನಬೇಕು. ಈಗ ಬೆಳಿಗ್ಗೆ ಹೆಂಗೆ ಎಚ್ಚರ ಆಗುತ್ತೆ ಇವಾಗ ಮನೇಲಿ ಬಿಗ್ ಬಾಸ್ ಆದಮೇಲೆ? ಇಲ್ಲ, ಅದೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗ್ತಿಲ್ಲ. ಮೈಕು ಮತ್ತು ಎದ್ದೊಳೋದು ಇವೆಲ್ಲ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಸೌಂಡ್ ಅಷ್ಟೇ, ಸೌಂಡ್ ಇರಿಟೇಟ್ ಅಂದರೆ ಒಂದು ಸ್ವಲ್ಪ ಈ ಫೋನು ಇತ್ತೀಚೆಗೆ ಇವಾಗ ಆಚೆ ಬಂದಾದ್ಮೇಲೆ ಸುಮಾರಷ್ಟು ಅನ್ನೋನ್ ನಂಬರ್ಸು, ಲೈಕ್ ಅದು ಒಂದು ಸ್ವಲ್ಪ ಬೇಜಾರು. ಅದು ಬಿಟ್ಟರೆ ಇನ್ನೇನು. ಇವಾಗ ಬಿಗ್ ಬಾಸ್ ಮನೆಯವರು ಅಥವಾ ಅವ್ರು ಫೋನ್ ಮಾಡಿದ್ರೆ ಖುಷಿ ಆಗುತ್ತೆ, ಅವ್ರ ಕಣ್ಣೆದ್ರಿಗೆ ಬಂದರೆ, ಅಲ್ವಾ? ಮೊನ್ನೆ ಭವ್ಯನೂ ಹಂಗೆ ಅಂತಿದ್ರು. ಅವರೆಲ್ಲ ಬಂದರೆ ಒಂಥರ ಕಂಫರ್ಟಬಲ್ ಫೀಲ್ ಅನ್ಸುತ್ತೆ. ಈಗ ನಿಮ್ಮನ್ನೆಲ್ಲ ನೋಡಿದಾಗ ಹೊಸ ಮುಖಗಳು ಅಂತ ಅನ್ಸುತ್ತೆ, ಜಾಸ್ತಿ ಮಾತಾಡಬೇಕು ಅನ್ಸಲ್ಲ, ಒಂಥರ ಮೂಡಿ ಆಗ್ಬಿಟ್ಟಿದೀವಿ ಅಂತಾರೆ. ಅದೇ ಫೀಲ್ ನಿಮಗೂ ಇದೆಯಾ? ಮೂಡಿ ಆಗಿಲ್ಲ, ಬಟ್ ಯಾರಾದರೂ ಏನಾದರೂ ಮಾತಾಡ್ತಿದ್ರೆ ಅಷ್ಟೊಂದು ಮಾತಾಡ್ತಿದ್ರೆ ಏನಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ಅಂದರೆ ಅಲ್ಲಿ ನಾವು ಬೇರೆ ರೀತಿಯೇ ಇದ್ವಲ್ಲ. ಇವಾಗ ಟಾಸ್ಕ್ ಹೊರತುಪಡಿಸಿ ಯಾರೋ ಒಂದು ಕಂಫರ್ಟಬಲ್ ಝೋನಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡೋದು ಆ ಥರದ್ದೆಲ್ಲ ಇತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ಏನಕ್ಕೋ ಎಕ್ಸ್ಟ್ರಾ ಆಡ್ತಿದ್ದಾರಲ್ಲ, ಇಲ್ಲ ನಮಗೆ ಸ್ಲೋನಾ, ಇಲ್ಲ ಬೇರೆಯವ್ರು ಏನಾದರೂ ಎಕ್ಸ್ಟ್ರಾ ಆಡ್ತಿದ್ದಾರಾ, ಲೈಕ್ ಈ ಥರದ್ದೆಲ್ಲ ಥಾಟ್ಸ್ ಹೋಗ್ತಾ ಇರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್. ತುಂಬ ಜನ ಹೇಳಿದ್ರ, ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಈ ಕ್ವೆಶ್ಚನ್ ಕೇಳಲೇಬೇಕು ಅಂತ ಹೇಳಿದ್ದಾರೆ. ಈ ಮಹಾರಾಜ ಟಾಸ್ಕಲ್ಲಿ ಇದ್ದಂಥ ಮಂಜಣ್ಣನೇ ಕ್ಯಾರಿ ಆಗಿದ್ದಿದ್ರೆ ಫಿನಾಲಲ್ಲಿ ಅವ್ರು ಇರ್ತಾಯಿದ್ರು, ಟಾಪ್ 3 ಇರ್ತಿದ್ರು. ವೇದಿಕೆ ಮೇಲೆ ಸುದೀಪ್ ಸರ್ ಆಚೆ ಈಚೆ ಕೈ ಹಿಡ್ಕೊಂಡಿದ್ದು, ಒಂದು ಕೈ ಅವ್ರದ್ದು ಆಗ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಗೆ ಅನಿಸ್ತಾ ಅದ್ರ ಬಗ್ಗೆ? ನನಗೇನು ಆ ಥರದ್ದೇನೂ ಅನಿಸ್ಲಿಲ್ಲ. ಅಂದರೆ ಜನಗಳು ವೋಟಿಂಗು, ಆಮೇಲೆ ರಿಸಲ್ಟು, ಅದು ಒಂದಷ್ಟು ಇದ್ರ ರೀತಿ ಇರುತ್ತೆ. ಅವ್ರ ಚಾನಲ್ಗೆ ಸಂಬಂಧಪಟ್ಟಿದ್ದು ಅವೆಲ್ಲ ಆಗುತ್ತೆ. ಬಟ್ ನನಗೇನು ಅನಿಸಿಲ್ಲ. ಇವಾಗ ನನಗಿಂತ ಮಹಾರಾಜ ಟಾಸ್ಕ್ ಆದಮೇಲೆ ಇನ್ಯಾರು ಎಂಟರ್ಟೈನ್ಮೆಂಟು, ಇನ್ಯಾರ ಮನೇಲಿ ಇನ್ಯಾರು ಎಕ್ಸ್ಟ್ರಾರ್ಡಿನರಿ ಇನ್ನೇನು ಮಾಡಿದ್ದಾರೆ? ಇವಾಗ ಟಾಸ್ಕು ಅಂತ ಬಂದರೆ, ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳು ಅಂತ ಬಂದರೆ, ಅದು ಬಿಟ್ಟು ಇನ್ನೇನು ಮಾಡಿದ್ದಾರೆ? ಕೂತ್ಕೊಂಡು ಒಂದಷ್ಟು ಚರ್ಚೆಗಳು ಮಾಡಿದ್ದಾರೆ, ಇನ್ನೊಂದಷ್ಟು ಗಾಸಿಪ್ಸು, ಇನ್ನೊಂದಷ್ಟು ಬೇರೆಯವ್ರ ಬಗ್ಗೆ ಮಾತಾಡಿರೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ನನ್ನ ವ್ಯಕ್ತಿತ್ವ ಹೇಗಿತ್ತೋ ನಾನು ಹಾಗೆ ಉಳ್ಕೊಂಡಿದ್ದಾನೆ. ಇವಾಗ ಆಪೋಸಿಟ್ ಇರೋರು ನೀವೇನಾದರೂ ನನಗೆ ಟ್ರಿಗರ್ ಮಾಡಿದ್ರೆ ನಾನು ಟ್ರಿಗರ್ ಆಗ್ತಾನೆ, ನೀವೇನಾದರೂ ಮಾತು ಸರಿಯಾಗಿ ಆಡಿಲ್ಲ ಅಂದರೆ ನಾನು ಇದು ಮಾಡ್ತಾನೆ. ಇಲ್ಲ ನಿಮ್ಮ ಜೊತೆ ಮಾತಾಡಬಾರ್ದು ಅಂದರೆ ಮಾತಾಡಲ್ಲ, ನಗಿಸ್ತೀರಾ ನಗ್ತಾನೆ, ನಾನು ನಗ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಲೈಕ್ ಈ ಥರದ್ದು ವ್ಯಕ್ತಿತ್ವ ಇರೋವಂಥದ್ದು. ನಿಮಗೂ ಒಂದು ಸ್ವಲ್ಪ ಎಮೋಷ್ನಲಿ ಅಂತಂದರೆ ನಾನು ಎಮೋಷ್ನಲಿ ಆಗ್ತಾನೆ. ಆಗಿರಬೇಕಾದ್ರೆ ನನಗೆ ಮಹಾರಾಜ ಟಾಸ್ಕ್ ಆದಮೇಲೆ ನನಗೆ ಯಾರ ಜೊತೆಗೂ ಹೆಚ್ಚಿಗೆ ಹಂಗೆಲ್ಲ ಮಾತಾಡಬೇಕು ಆ ಥರದ್ದೆಲ್ಲ ಅನಿಸ್ಲಿಲ್ಲ.
ಕೆಲವೊಬ್ಬರ ಜೊತೆ. ಬಟ್ ನನಗೆ ಎಲ್ಲಿ ಕಂಫರ್ಟಬಲ್ ಇತ್ತು ನಾನು ಅಲ್ಲೇ ಬದುಕಿದೆ, ಅಲ್ಲೇ ಜೀವಿಸಿದೆ ಬಿಗ್ ಬಾಸ್ ಮನೇಲಿ. ಈ ಬಿಗ್ ಬಾಸ್ ಸೀಸನ್ 11 ನೀವು ಕಂಟೆಸ್ಟೆಂಟ್ ಹೋಗೋಕ್ಕೂ ಮುಂಚೆ ಎಷ್ಟು ಸೀಸನ್ ನೋಡಿದ್ರಿ, ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರಿ ಅಥವಾ ರೆಗ್ಯುಲರಾಗಿ ಫುಲ್ಲು ಎಪಿಸೋಡ್ಸು ಲೈಕ್ ಆ ಥರದ್ದೆಲ್ಲ ಸೀಸನ್ಸ್ ಆ ಥರ ಎಲ್ಲ ನೋಡಿಲ್ಲ. ಬಟ್ ವೀಕೆಂಡಲ್ಲಂತೂ ನೋಡ್ತಿದ್ದೆ ಸುದೀಪ್ ಸರ್ದು, ಮತ್ತು ಆವಾಗವಾಗ ಒಂದಷ್ಟು ಎಪಿಸೋಡ್ಗಳು ನೋಡ್ತಿದ್ದೆ ಅಷ್ಟೇ. ಏನಾದರೂ ಹಾಕೊಂಡು ನೋಡ್ತಿರ್ಬೇಕಾದ್ರೆ ಯಾವುದಾದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಒಂದು ಟಾಸ್ಕ್ ವಿಚಾರದಲ್ಲೋ ಏನೋ ಒಂದು ಆ ಪ್ರೋಮೋ ಬರ್ತಿತ್ತಲ್ವ, ಆ ಟೈಮಲ್ಲಿ ಆ ಎಪಿಸೋಡ್ ನೋಡಬೇಕು ಅಂದವಾಗೆಲ್ಲ ನೋಡ್ತಿದ್ದೆ ಅಷ್ಟೇ, ಅದರ್ವೈಸ್ ಇಲ್ಲ. ಈಗ ನೀವು ಅಂದ್ರಲ್ಲ ಹೊರಗಡೆ ಬಂದ ಒಂಥರ ಇರಿಟೇಷನ್ ಆಗ್ತಾ ಇದೆ ಅಂತ, ಅದಕ್ಕೆ ಈ ಕಾಲ್ ನಿಮಗೆ ಸರ್ಪ್ರೈಸ್ ಕಾಲ್. ಹಲೋ ಹಲೋ, ಹಾಯ್, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಓಕೆ, ಸರ್ಪ್ರೈಸ್ ಕೊಡ್ಬೇಕು ನೀವೀಗ, ಓಕೆನಾ? ನೋಡೋಣ ಗೆಸ್ ಮಾಡ್ತಾರಾ ಇಲ್ವಾ ಅಂತ. ಗೊತ್ತು ಗೌತಮ್, ನೀವು ಸರಿಯಾಗಿ ಸರ್ಪ್ರೈಸ್ ಕೊಡ್ಲಿಲ್ವಾ ಅಥವಾ ಅವ್ರು ಶಾರ್ಪ್ ಇದಾರಾ ಗೊತ್ತಾಗ್ಲಿಲ್ಲ ನಂಗೆ. ಇಲ್ಲ, ನಾನು ಯಾವ ವಾಯ್ಸಲ್ಲಿ ಮಾತಾಡಿದ್ರು ಗೊತ್ತಾಗ್ತಿತ್ತು ಅವರಿಗೆ. ಸಿಕ್ಕಾಪಟ್ಟೆ ಶಾರ್ಪ್ ಇದಾರೆ, ಅದಂತೂ ನಿಜ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೂಪರ್, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಆಯ್ತಾ ತಿಂಡಿ? ಹೇಳಿ, ಹೊರಗೆ ಬಂದ ತಕ್ಷಣ ಇರಿಟೇಷನ್ ಆಗ್ತಿದೆ ಅಂತ ಹೇಳಿದ್ರು. ಹೌದು. ಹೌದಾ? ಫೋನ್ ಲೈಕ್ ಫೋನ್ ಕಾಲ್ಸು ಮತ್ತು ಒಂದು ಸ್ವಲ್ಪ ಈ ಟ್ರಾಫಿಕ್ಕು ಸಿಗ್ನಲ್ಸ್ ಎಲ್ಲ ಈ ಥರ. ಹೊರಗಡೆ ಪ್ರಪಂಚ, ಮನೆಯದೇ ಒಂದು ಪ್ರಪಂಚ ಆಗಿತ್ತಲ್ಲ, ಈ ಹೊರಗಡೆ ಪ್ರಪಂಚ ಸ್ವಲ್ಪ ಅಡ್ಜಸ್ಟ್ ಆಗಕ್ಕಾಗ್ತಿಲ್ಲ ಅಂತ. ಹೌದು, ಮೇಬಿ ಅನ್ನೋದು 2 days ಸರಿ ಹೋಗುತ್ತೆ. ಸ್ವಲ್ಪ ನೀವೇನಾದ್ರು ಅಡ್ವೈಸ್ ಕೊಡಿ. ನಾನಾ ಮನೆ ಒಳಗೆ ತುಂಬಾ ಅಡ್ವೈಸ್ ಕೊಟ್ಟು ಅಲ್ಲಲ್ಲ, ಈಗ ಮನೆ ಇಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ ಹೊರ ಜಗತ್ತಿಗೆ ಇಲ್ಲ, ಹೇಳೋರು ಹೇಳ್ತಾರೆ, ಅನ್ಕೊಳ್ಳೋರು ಅನ್ಕೊಂತಾರೆ, ಅದಕ್ಕೆಲ್ಲ ಆತರ ಬೇಜಾರಿಲ್ಲ. ಅಡ್ವೈಸ್ ಥ್ರೂ ಔಟ್ ದ ಲೈಫ್, ಫ್ರೆಂಡ್ಸ್ ಥ್ರೂ ಔಟ್ ದ ಲೈಫ್ ಅನ್ನೋದಾದ್ರೆ ಅಡ್ವೈಸು, ಆ ಕಂಫರ್ಟ್ನೆಸ್, ಕೇರಿಂಗ್ ಥ್ರೂ ಔಟ್ ದ ಲೈಫ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಡ್ವೈಸ್ ಏನಂದ್ರೆ ಏನಿಲ್ಲ, ಕಾಲ್ಸ್ ಎಲ್ಲ ಬರ್ತಿದೆ ಅನ್ನೋದಾದ್ರೆ ಅದು ತುಂಬಾ ಪ್ರೀತಿಯಿಂದ ಎಲ್ಲರೂ ಮಾತಾಡೋದಕ್ಕೆ ಅಂತ ಕಾಲ್ ಮಾಡ್ತಿದ್ದಾರೆ. ಆ ಎಲ್ಲಾ ಕಾಲ್ಸ್ ರಿಸೀವ್ ಮಾಡಿ ಪ್ರೀತಿಯಿಂದ ಮಾತಾಡ್ಬೇಕು ಎಲ್ಲರ ಹತ್ರ. ಈ ಸೌಂಡ್ ಎಲ್ಲ, ಟ್ರಾಫಿಕ್ ಸೌಂಡ್ ಏನಿಲ್ಲ, ಕಾರ್ ವಿಂಡೋ ಎಲ್ಲ ಮೇಲ್ ಮಾಡಿದ್ರೆ ಟ್ರಾಫಿಕ್ ಸೌಂಡ್ ಎಲ್ಲ ಕಡಿಮೆ ಆಗುತ್ತೆ. ಬಿ ಪಾಸಿಟಿವ್ ಅಲ್ವಾ? ಅಷ್ಟೇ, ಪಾಸಿಟಿವ್ ಆಗಿರ್ಬೇಕು. ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಿಮ್ ಫ್ಯಾಮಿಲಿ ಬಗ್ಗೆ ಮತ್ತೆ 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 ಜನ ಚರ್ಚೆ ಮಾಡ್ತಾ ಇದಾರೆ, ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಬಿಡೋಣ. ಹೇಳಿ, ಒಂದು ಕ್ಲಾರಿಟಿ ಕೊಟ್ಬಿಡಿ, ಇನ್ ಮಾತಾಡ್ಬೇಡಿ ಅದ್ರ ಬಗ್ಗೆ, ನಾವು ಚೆನ್ನಾಗಿದ್ದೀವಿ ಅಂತ. ಯಾವ ನಿಮ್ ಫ್ಯಾಮಿಲಿ, ಪರ್ಸನಲ್ ಫ್ಯಾಮಿಲಿ ಬಗ್ಗೆ? ಪರ್ಸನಲ್ ಫ್ಯಾಮಿಲಿ ಬಗ್ಗೆ ಆರಾಮಿದ್ದೀವಲ್ಲ, ಏನಿದೆ, ಏನ್ ಓಡಾಡ್ತಿದೆ? ಮತ್ತೆ ಮತ್ತೆ ಓಡಾಡ್ತಾ ಇದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ. ಏನಂತ? ಲಾಸ್ಟ್ ಟೈಮ್ ನಾನು ಇಲ್ಲಿ ಕ್ಲಾರಿಟಿ ನಿಮಗೆ ಕೊಡಿಸಿದ್ದೆ, ಅಂದ್ರೆ ಜನರಿಗೆ. ಮತ್ತೆ ಅದೇ ಫ್ಯಾಮಿಲಿಯಲ್ಲಿ ಬಿರುಕು ಶುರುವಾಯ್ತು ಮತ್ತೆ. ಅಯ್ಯೋ, ಎಂತ ಗೊತ್ತಾ, ಇಲ್ಲಿ ನನ್ ಪಕ್ಕದಲ್ಲೇ ಇದ್ದಾರೆ ಅಭಿಷೇಕ್ ಅವರು. ನಾವ್ ಆರಾಮಾಗಿದ್ದೀವಿ. ಇನ್ಫ್ಯಾಕ್ಟ್ ನಾನು, ಮಂಜು ಅವರು, ಅಭಿಷೇಕ್ ಅವ್ರು, ನಾವು 3 ಜನ ಮೀಟ್ ಮಾಡ್ತಿದೀವಿ, ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ, ಆರಾಮಾಗಿದ್ದೀವಿ, ನಿಜವಾಗ್ಲೂ ಸೂಪರ್ ಆಗಿದ್ದೀವಿ. ನಾನು ಎಂತ ಕ್ಲಾರಿಟಿ ಕೊಡೋದು ನನಗೆ, ಅಂದ್ರೆ ಅಂತ ವಿಷಯ ಇದ್ರೆ ಹೌದು, ಇದಕ್ಕೆ ಅವ್ರು ಮಾತಾಡ್ತಿದಾರೆ ಅಷ್ಟೇ ಅನ್ಸುತ್ತೆ. ನಾವೆಲ್ಲ ಆರಾಮಾಗಿದ್ದೀವಿ. ಆಲ್ ದಟ್ ಐ ಕ್ಯಾನ್ ಡೂ ಇಸ್, ಅದೇ ನೀವು ಹೇಳ್ದಂಗೆ ಕ್ಲಾರಿಟಿ ಕೊಡ್ಬೋದು. ಅದು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ, ಬಟ್ ವಿ ಆರ್ ಆಲ್ ಫೈನ್. ಸೊ ಈಗ ಮಂಜು ಅವರು ಒಂಥರ ಫ್ಯಾಮಿಲಿ ಮೆಂಬರ್ ಆಗಿದ್ದಾರೆ, ಅವ್ರನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ, ಜನರಿಗೆ ಅದು ಗೊತ್ತಾಗ್ಲಿ ಅಲ್ವಾ? ಹೌದು ಹೌದು. ಸುಮ್ನೆ ಯಾಕೆ ಅನ್ನೆಸೆಸರಿ ಗಾಸಿಪ್ ಮಾಡ್ತಾರೆ? ಸೋಷಿಯಲ್ ಮೀಡಿಯಾ ನೀವು ನೋಡಿರ್ತೀರಾ? ನೋಡಿದ್ದೀನಿ, ಬಟ್ ಅದೆಲ್ಲ ಅವ್ರಿಗೆ ವಾಕ್ ಸ್ವತಂತ್ರ ಮೇಡಮ್. ಅವ್ರು ಹೇಗೆ ನೋಡಿರ್ತಾರೋ ಹೇಗೋ ಗೊತ್ತಿಲ್ಲ. ಇವಾಗ 24 hours ನಾವು ಹೇಗಿರ್ತೀವಿ, ಏನೋ 1.5 hour ಇಲ್ಲಿ ಇದಾಗುತ್ತೆ. ಬಟ್ ಅದಕ್ಕೆಲ್ಲ ಏನು, ನನ್ನ ತಂಗಿರು, ನನ್ನ ತಂದೆ ತಾಯಿ ಅವರೆಲ್ಲ ಖುಷಿ, ಗೌತಮಿ ಫ್ಯಾಮಿಲಿ ಅವ್ರ ಖುಷಿ. ಫ್ರೆಂಡ್ ಆಗಬಾರ್ದ? ಇವಾಗ ಹುಡುಗ ಫ್ರೆಂಡ್ ಆಗಿದ್ದಿದ್ರೆ ಅದೇನೋ ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಒಂದು ಹುಡುಗ ಫ್ರೆಂಡ್ ಆಗಿದ್ದ ಕೂಡಲೇ ಕೆಲವೊಂದು ಕಾಮೆಂಟ್ಸು, ಕೆಲವೊಂದೆಲ್ಲ ಇಸ್ ನಾಟ್ ಗುಡ್. ಬಟ್ ಅವ್ರಿಗೇನು ಹೇಳೋಕ್ಕೆ, ಅವ್ರಿಗೇನು ಕಿವಿ ಮಾತು ಹೇಳೋಕ್ಕೆ, ಅವ್ರಿಗೇನು ಪ್ರಶ್ನೆ ಮಾಡೋಕ್ಕೇನು ಇಲ್ಲ ನಮ್ಮನ್ನು. ಯಾಕಂದರೆ ನಮಗೆ ನಾವು ಸರಿ ಇದ್ದೀವಿ ಅಂತ ನಾವು ಅಂದ್ಕೊಂಡು, ನಮ್ಮ ಜೊತೆಗೆ ಇರೋವಂಥವ್ರು, ನಮ್ಮನ್ನು ಪ್ರೀತಿಸೋವಂಥವ್ರು ನಾವು ಸರಿ ಇದ್ದೀವಿ ಅಂತ ಅಂದ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಉತ್ತರ ಕೊಡಬೇಕು ಅನ್ನೋದು ಏನಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋದು ಏನಿಲ್ಲ. ಹಾಗೆ ಗೌತಮಿ, ಇವಾಗ ಏನು ಗೊತ್ತಾ, ಈಗ ಮಂಜಣ್ಣಗಿಂತ ಅವ್ರ ಅಪ್ಪಂಗೆ ಫುಲ್ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಗೊತ್ತಾ ನಿಮ್ಗೆ ಈ ವಿಷಯ? ಗೊತ್ತು. ಈಗ ಯಾರಿಗೆ ಚಾನ್ಸ್ ಕೊಡ್ಸೋಣ ಹೇಳಿ? ಇವ್ರಿಗೆ ಆಕ್ಟಿಂಗ್ ಚಾನ್ಸ್ ಕೊಡ್ಸೋಣ, ಅವ್ರಿಗೆ ಕೊಡ್ಸೋಣ? ಅವ್ರಿಗೇನೆ, ನನ್ನ ಒಟ್ಟು ಅವ್ರಿಗೇನೆ. ಹೌದಾ? ಎಷ್ಟು ಚಂದ ಮಾತಾಡ್ತಾರೆ. ಮಂಜು ಅವ್ರಕ್ಕಿಂತ ಸಖತ್ತಾಗಿದ್ದಾರೆ. ಅವ್ರ ಎನರ್ಜಿ ಚೆನ್ನಾಗಿದೆ. ಡೆಫಿನೆಟ್ಲಿ ಮಂಜು ಅವ್ರಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಅವರು. ಮತ್ತಿನ್ನಂತ ಅಂಡ್ ಅವ್ರದ್ದು ನಾವ್ ಇದೆಲ್ಲ ನೋಡಿದ್ವಿ, ಅಂದ್ರೆ ಮನೆ ಒಳಗ್ ಬಂದಾಗ ಅವ್ರ ಡೈಲಾಗ್ ಎಲ್ಲ ಹೇಳಿದ್ರು, ನಮ್ಗಳ ಹತ್ರ ಮಾತಾಡಿದ್ದಾಗಿರ್ಬಹುದು,
ಎವ್ರಿಥಿಂಗ್. ಅಂಡ್ ಈಗ ನಾವೇನ್ ಮಂಜು ಅವ್ರನ್ನ ನೋಡ್ತೀವಿ ಅದೆಲ್ಲ ಅವರಿಂದಾನೇ ಬಂದಿರೋದು ಅಂತ ಅನ್ಸದ್ ನನಗೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಏನೇ ಅವಕಾಶ ಇದ್ರು ಫಸ್ಟ್ ಅವರಿಗೆ, ಆಮೇಲೆ ಮಂಜು ಅವ್ರಿಗೆ. ಫೈನ್. ಗೌತಮಿ, ಕೊನೆಯದಾಗಿ ಮಂಜು ಅವ್ರಿಗೆ ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಆಸ್ ಎ ಫ್ರೆಂಡ್ ಏನ್ ಹೇಳ್ತೀರಾ? ಕಿವಿ ಮಾತು ಅಂದ್ರೆ ಇಷ್ಟ ದಿನ ನೋಡಿದ್ರಲ್ವಾ, ಸರಿ ತಪ್ಪುಗಳು ನೋಡಿದೀರಾ, ಇನ್ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳುವಂತ ಒಂದು ಕಿವಿ ಮಾತು. ಇದನ್ ಮನೆ ಒಳಗೂ ಹೇಳಿದ್ದೆ. ಅವ್ರಿರೋಂತ ವ್ಯಕ್ತಿತ್ವಕ್ಕೆ, ಅವರ ಕೆಲ್ಸಕ್ಕೆ, ಅವರ ಟ್ಯಾಲೆಂಟ್ಗೆ ಬಹಳಷ್ಟು ವಿಷಯಗಳನ್ನ ಗಳಿಸ್ಕೊಂಡಿದ್ದಾರೆ. ಅದನ್ನ ಕೊನೆವರೆಗೂ ಉಳಿಸ್ಕೊಳ್ಳಿ. ಮಂಜು, ನೀವೊಂದು ಕಿವಿ ಮಾತು ಹೇಳಿ ಗೌತಮಿಗೆ. ನಾನು ಎಂತ ಹೇಳೋದು ಅವ್ರಿಗೆ? ಪರ್ಫೆಕ್ಟ್ ಅವರು. ಅವರು ಚಂದ ಅಷ್ಟೇ, ಅವ್ರ ಮಾತು ಅವರಿದು. ಆಮೇಲೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಅಂದರೆ ಇನ್ನೇನು ಬೇರೆ ಏನು ಕಿವಿ ಮಾತೇ ಇಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಮಕ್ಕಳು 3 ಜನ ಆಯಿತು, ಅಷ್ಟೇ ಅವ್ರ ಲೈಫು. ಅವ್ರಿಗೇನು ಕಿವಿ ಮಾತು ಅಂದರೆ ಬೆಳಗ್ಗೆ ಹೊತ್ತು ಬೇಗ ಎದ್ದೋಳಿ, ಬಿಗ್ ಬಾಸ್ ಮನೇಲಿ ಎದ್ದೋಳೋ ಥರ ಬಿಗ್ ಬಾಸ್ ಇದು ಮಾಡ್ಕೊಳ್ಳಿ, 10:30 11 ಗಂಟೆ ಮಲಗಬೇಡಿ. ಕೆಲಸ ಇದ್ದರೆ ಎದ್ದೊಳ್ತಾರೆ, ಬಟ್ ಅದೊಂದು ಅವರು ಲೈಕ್ ಅಷ್ಟೇ, ಇನ್ನೇನಿಲ್ಲ. ನಿಮ್ಮಿಬ್ರು ಸ್ನೇಹ ಹೀಗೆ ಮುಂದುವರಿಲಿ, ಯಾರು ಕೆಟ್ಟ ಕಣ್ಣು ಬೀಳೋದು ಬೇಡ. ಈ ಕಮೆಂಟ್ಸ್ಗಳಿಗೆಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ತಲೆನೇ ಕೆಡ್ಸ್ಕೋಬೇಡಿ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಗೌತಮಿ. ಥ್ಯಾಂಕ್ ಯು ಗೌತಮಿ, ಬಾಯ್. ಸೊ ಗ್ರೇ ಏರಿಯಾ ಹುಟ್ಟಾಕಿದೆ ಮಂಜಣ್ಣನ. ಅದೇ ಹೆಂಗೆ ಈ ನಾನು ಯಾಕೆ ಕೇಳಿದೆ ಆವಾಗಲೇ ಸೀಸನ್ ಎಪಿಸೋಡ್ಗಳನ್ನು ಲಾಸ್ಟ್ ಸೀಸನ್ ಎಲ್ಲ ನೋಡ್ಕೊಂಡು ಹೋಗಿದ್ರ ಅಂತ. ಯಾಕಂದರೆ ಒಂದಿಷ್ಟು ಏನೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಬಿಗ್ ಬಾಸ್ ಅಲ್ಲಿ ಹೋದ್ಮೇಲೆ ಆನ್ ಸ್ಪಾಟ್ ಏನು ಮಾಡಬೇಕು ಅದು ಮಾಡಲೇಬೇಕಾಗುತ್ತೆ. ಬಟ್ ಈ ಸ್ಟ್ರಾಟಜಿ ಕಿಂಗ್ ಅಂತ ನಿಮ್ಗೆ ಹೆಸರು ಬಂದಿರೋದು, ಈ ಗ್ರೇ ಏರಿಯಾ ಕಿಂಗ್ ಅಂತ ಹೆಸರು ಬಂದಿರೋದು, ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರ? ಒಂದು ಇಲ್ಲ, ಅಲ್ಲಿ ನೋಡಾದ್ಮೇಲೆ ಅರ್ಥ ಆಗ್ತಿತ್ತು. ಈಗ ಒಂದು ಬಾಲಿಗೆ 4 ಜನ ಹೆಣ್ಮಕ್ಳು ಕಿತ್ತಾಡ್ತಾನೆ ಇರ್ತಾರೆ. ಒಂದು ನೆಟ್ ಕಡೆ ತೊಗೊಂಡೋಗ್ಬೇಕು ಅಂತ 4 ಟೀಮ್ ಇರ್ತೀವಿ. ಒಂದು ಬಾಲ್ಗೆ 4 ಜನ ಆ ಕಡೆ ಈ ಕಡೆ ಹಿಂಗೆ ಪುಷ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೂ ಆಗಲ್ಲ. ಏನು ಮಾಡಬೇಕು ಅವಾಗ? ಕೂತ್ಕೊಂಡು ನಾವು ಬೆಂಚ್ ಮೇಲೆ ಕೂತ್ಕೊಂಡು, ಬಿಸಿಲು ಬೇರೆ, ಸುಮಾರು ಹೊತ್ತು ನೋಡಿದ್ವಿ, 1 ಅವರ್ ನೋಡಿದ್ವಿ. 1 ಅವರ್ ಈ ಕಡೆ ಪುಷ್ ಆಗುತ್ತೆ, ಹಾಗೇ ಇರುತ್ತೆ. ಸರಿ, ಪ್ಲ್ಯಾನ್ ಮಾಡಿದೆ, ಶಿಶಿರ್ ಬಾ ಇಲ್ಲಿ ಅಂತಂದರೆ ಶಿಶಿರ್ ಜೊತೆ ಸೇರಿಕೊಂಡೆ ಐಶ್ವರ್ಯ ಮತ್ತು ಭವ್ಯ ನಮ್ಮ ಟೀಮು. ಒಂದು ಕೆಲಸ ಮಾಡಿದೆ, ನೀವಿಬ್ರು ಸೇರಿಕೊಂಡು ಒಂದು ಕಡೆ ನೆಟ್ ತೊಗೊಂಡೋಗಿ ನಿಮ್ಮ ನೆಟ್ ಕಡೆ, ಆಮೇಲೆ ಒಬ್ಬರನ್ನ ಔಟ್ ಮಾಡಿದ್ವಿ, ಇನ್ನೊಬ್ಬರನ್ನ ಔಟ್ ಮಾಡಿದ್ವಿ ಅವರಿಬ್ಬರು. ಲೈಕ್ ಆಮೇಲೆ ಐಶ್ವರ್ಯ ಮತ್ತು ಭವ್ಯ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಭವ್ಯಗೆ ಒಂದು ಪ್ಲ್ಯಾನ್ ಹೇಳ್ಕೊಟ್ಟೆ, ಬಾಲ್ ಇಲ್ಲಿದೆ, ಹಿಂಗೆ ತೊಗೊಂಡು ಹಿಂಗೆ ಸ್ಪೀಡಾಗಿ ಬಂದ್ಬಿಟ್ಟು ಟಕ್ ಅಂತ ಆಗೋಗುತ್ತೆ ಅಂತ. ಬಟ್ ಅದು ಪ್ಲ್ಯಾನ್ಸ್ ಅಷ್ಟೇ. ಅದು ಗ್ರೇ ಏರಿಯಾ ಅಂತಂದರೆ ನಾವು ಇಬ್ಬರೂ ಪ್ಲ್ಯಾನ್ ಮಾಡಿಕೊಟ್ರೆ. ಆಮೇಲೆ ಲಾಸ್ಟಿಗೇನು, ಭವ್ಯಗಿಂತ ಐಶು ಒಂದು ಸ್ವಲ್ಪ ಫಿಸಿಕಲಿ ವೀಕ್ ಇದ್ದಾರೆ, ನಮ್ಮ ಟೀಮಿಗೆ ಗೆಲ್ಬೋದು ಅಂತ. ಇನ್ನು ಆಮೇಲೆ ಈ ಪ್ರಾಪರ್ಟಿನ ಈಗ ತೊಗೊಂಡೋಗಿ ಅಲ್ಲಿ ಇಡಬೇಕು, ನೀನು ಆಚೆ ತೊಗೊಂಡೋಗಿ ಇಡಬೇಕು ಅನ್ನೋದಿಲ್ಲ. ನಿನ್ನ ಕೈಗೆ ಇಟ್ಕುತ್ತೆ ಅಂದರೆ ಅದು ತೊಗೊಂಡೋಗಿ ಹಂಗೆ ಇಡ್ಬೋದಲ್ವಾ? ನೀವು ಎಲ್ಲ ದಾಟ್ಕೊಂಡೋಗಿ ಇಡೋವಂಥದ್ದು ಅವೆಲ್ಲ ಏನಿಲ್ಲ. ಆಮೇಲೆ ಬಾಲ್ ಇಲ್ಲಿ ಹಾಕಬೇಕು ಅಂದರೆ ಇಲ್ಲಿ ನಿಂತ್ಕೊಂಡು ಹಿಂಗೆ ಹಾಕಬೇಕು ಅಂತಿರೋದು ಮೂಲ ನಿಯಮ. ಆ ಬಾಲ್ನ ಹಿಂಗೆ ಹಾಕ್ತೀಯಾ? ಇವೆಲ್ಲ ಒಂದಷ್ಟು ಪ್ಲ್ಯಾನ್ಸು. ಇನ್ನೊಂದಷ್ಟು ಇವಾಗ 1 2 3 ಅನ್ನೋದಕ್ಕೆ ಹೋಗ್ತೀವಿ. ಇವಾಗ ಗೌತಮಿ ನಾವು ಒಂದು ಟಾಸ್ಕ್ ಆಡಿದ್ವಿ, ನೀರು ತೊಗೊಂಡು ಸೇಫ್ ಮಾಡ್ಕೊಂಡು ಹೋಗಿ ಹಾಕೋದು. ಸುರೇಶ್ ಅದನ್ನು ಹಿಡ್ದಿರ್ತಾರೆ. ಹಂಗಿರ್ಬೇಕಾದ್ರೆ 1 2 3ಗೆ ಅನ್ನೋದು ಸೆನ್ಸ್ ಇರುತ್ತೆ ಅವ್ರಿಗೆ. ನಾವು ನೀರು ಎತ್ಕೊಬೇಕಾದ್ರೆ 1 ಅಂದಿದ ಕೂಡಲೇ ಹೋಗ್ಬಿಡ್ತಿದ್ವಿ, ಒಂದು ಸಲ 2ಗೆ ಹೋಗ್ತಿದ್ವಿ. ಅವ್ರಿಗೆ ಕನ್ಫ್ಯೂಷನ್ ಮಾಡೋದು. ಅದೆಲ್ಲ ಕೆಲವೊಂದೆಲ್ಲ ಆ ನಿಯಮಗಳನ್ನ ಇಟ್ಕೊಂಡು ಹೆಂಗೆ ಆಟ ಆಡ್ಬೋದು, ಹೇಗೆ ಅನ್ನೋದ್ರ ಬಗ್ಗೆ ಅದು ಗ್ರೇ ಏರಿಯಾ. ಆಮೇಲೆ 5 ನಿಮಿಷ ಇರಬೇಕಾದ್ರೆ, ಇವಾಗ ಮಣ್ಣು ಇನ್ಶಿಯಲ್ ಇರುತ್ತೆ, ಆ ಟಾಸ್ಕು ಇರಬೇಕಾದ್ರೆ ಒಂದು ಬಜರ್ ಆದಮೇಲೆ 5 ಮಿನಿಟ್ಸ್ ಇರುತ್ತೆ ಅಂತ ಇರುತ್ತೆ. 15 ಮಿನಿಟ್ಸ್ ಆದಮೇಲೆ ಇನ್ನು 5 ಮಿನಿಟ್ಸ್. ಆ 5 ಮಿನಿಟ್ಸನ್ನು ಮನಸ್ಸಲ್ಲಿ ಅನ್ಕೋತಿದ್ದೆ, ಈಗ 1 ಮಿನಿಟ್ ಆಗಿದೆ, 2 ಮಿನಿಟ್ಸ್ ಆಗಿದೆ, 3 ಮಿನಿಟ್ಸ್ ಆಗಿದೆ, 4th ಮಿನಿಟ್ ವಿತ್ ಎನರ್ಜಿ ಹಾಕಿ ಅವ್ರದ್ದು ಏನಾಯಿತು ಅನ್ನೋಷ್ಟೊತ್ತಿಗೆ ಅವ್ರದ್ದು ಏನೋ ಒಂದು ಗೇಮಿಂದ ಆಚೆ ಹಾಕೋ ಥರದ್ದು ಒಂದಷ್ಟು ಪ್ಲ್ಯಾನ್ ಮಾಡಿಬಿಟ್ರಿ. ಆವಾಗ ಅವ್ರು ಮತ್ತೆ ಅಟ್ಯಾಕ್ ಆಗ್ತಿರ್ಲಿಲ್ಲ. ಈ ಥರದ್ದು ಒಂದಷ್ಟೆಲ್ಲ ಪ್ಲ್ಯಾನ್ಸ್ ಇತ್ತು. ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತಾ ಇದ್ದಿದ್ದು, ಇಷ್ಟು ಸೀಸನ್ಗಳ ಪೈಕಿ ಪ್ರತಿ ವೀಕೆಂಡ್ ಬಂದಾಗೂ ಸುದೀಪ್ ಸರ್ ಎಸ್ಪೆಷಲಿ ಮಂಜಣ್ಣ ಕಿವಿ ಮಾತನ್ನು ಹೇಳಿದ್ದು, ಇದೆಲ್ಲ ನಿಮ್ಮ ರೂಟು, ಹಿಂಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತಿದ್ಕೊಳ್ಳಿಲ್ಲ ಮಂಜಣ್ಣ ಅಂತಲೂ ಒಂದಿಷ್ಟು ಜನ ಅಂದ್ಕೊಂಡಿದ್ದಾರೆ. ಅವ್ರಿಗೇನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಅಂದರೆ ಆ ಮನೇಲಿದ್ದಾಗ ಅಲ್ಲೇನು ಸಿಚುವೇಶನ್ ಫೇಸ್ ಮಾಡಿರ್ತೀರಂತ ನಿಮಗೆ ಗೊತ್ತಿದೆ. ಮತ್ತು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಅವರು ಆ್ಯಸ್ ಎ ಹೋಸ್ಟ್ ಆಗಿ ಅವ್ರ ಕೆಲಸ ಏನು ಮಾಡಬೇಕಿತ್ತು ಅದಕ್ಕೆ ಇಂಥ ಹೆಚ್ಚಾಗಿ ಮಾಡಿದ್ದಾರೆ. ಅಂದರೆ ಮನೇಲಿ ಏನು ನಡೀತಿದೆ, ಆಚೆ ಕಡೆ ಹೇಗಿದೆ, ಮನೇಲಿ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಸುತ್ತಮುತ್ತ ನಿಮಗೆ ಕಾಣಿಸದೇ ಇರ್ತಕ್ಕಂಥದ್ದು ಹೇಗಿದೆ,
ಹೊರಗಡೆ ಪ್ರಪಂಚಕ್ಕೆ ಹೇಗೆ ಕಾಣಿಸ್ತಿದ್ದೀರಾ ಇದ್ರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅಂದರೆ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ರು. ಹೌದು. ಆ ಇಂಟರ್ವ್ಯೂಗಳೆಲ್ಲ ಒಳ್ಳೇದೆ. ಗೇಮ್ಗೋಸ್ಕರ ಅವ್ರು ಏನು ಕೊಡ್ತಿದ್ರು ಅದೆಲ್ಲ ಸೂಪರ್. ಬಟ್ ನನಗೆ ಅದು ಅರ್ಥ ಆಗ್ತಿತ್ತು. ಅರ್ಥ ಆಗ್ತಿದ್ರೂ ಮನೆ ಒಳಗೆ ಇರಬೇಕಾದ್ರೆ ಹೇಗೆ ಅನಿಸ್ತಿತ್ತು ಅಂದರೆ, ಒಂದು ಊಟಕ್ಕೋಸ್ಕರ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಆಗುತ್ತೆ. ಒಂದು ಯಾವುದೋ ಒಂದು ಟಾಸ್ಕ್ ಆಡಿ ಬಂದವಾಗ ಒಂದು ಸ್ಪ್ರೇ ಕೊಡ್ತಾರೆ, ಒಂದು ಮಾತ್ರೆ ಕೊಡ್ತಾರೆ. ಅವರೆಲ್ಲ ಒಂದು ಶೂ ಮತ್ತು ಇನ್ನೊಂದು ಬಟ್ಟೆ ಎಲ್ಲ ವಿಚಾರಗಳಲ್ಲೂ ಅವ್ರು ನಿಂತ್ಕೊಂಡಿದ್ದಾರೆ ಗೌತಮಿ ಅವರು. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಹೆಣ್ಮಗುಗೇನೋ ಒಂದಷ್ಟು ಇರುತ್ತಲ್ವ, ಮತ್ತು ಲೈಕ್ ಆ ಥರ ಆ ಟೈಮಲ್ಲಿ ಅವ್ರಿಗೇನೋ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನಾವು ಜೊತೆಗೆ ನಿಂತಿರ್ತೀವಿ. ಒಂದು ಊಟ ತಿಂಡಿ ಕಾಫಿ ಆ ಥರದ್ದು. ಗೇಮ್ಗೆ ಅಂತ ನಾವು ಯಾವತ್ತೂ ನಾವು ಇದು ಬಳಸ್ಕೊಳ್ಳಿಲ್ಲ. ಬಟ್ ಆ ರೀತಿ ಪೋಟ್ರೆ ಆಯ್ತಲ್ಲ ಒಳಗೆ. ಗೇಮ್ಗೋಸ್ಕರ ನಾನು ಇಲ್ಲೂ ಸೇವ್ ಮಾಡಿಲ್ಲ. ಯಾಕಂದರೆ ಅವ್ರ ಗೇಮ್ ಅವರೇ ಆಡಬೇಕು. ಅವ್ರ ಕ್ಯಾಪ್ಟನ್ಸಿ ಗೇಮ್ ಅವ್ರು ಆಡಿದ್ದಕ್ಕೆ ತಾನೇ ವಿನ್ ಆಗಿದ್ದು. ಅವರು ಅಪೋಸಿಟಾಗಿ ಸುಮಾರಷ್ಟು ಗೇಮ್ ಆದವಾಗ ನಾನೇ ಆಚೆ ಕೂರಿಸಿದ್ದೀನಲ್ವ. ತ್ರಿವಿಕ್ರಮು ಅವ್ರು ಆಡಬೇಕಾದ್ರೆ ಅವ್ರನ್ನ ಆಚೆ ಹಾಕಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಲೈಕ್ ಈ ಥರದ್ದು ಗೇಮು ಅಂತ ಬಂದಾಗ ಆಪೋಸಿಟ್ ಅಂತ ಈ ಬಾಲ್ದು ಅಂತ ಹೇಳಿದಾಗ ಅವರು ನಮ್ಮ ಮೇಲೆ ಜಗಳ ಆಡಿದ್ದಾರೆ. ಇನ್ನು ಕಾನ್ಸೆಪ್ಟ್ ಟಾಸ್ಕು ಅಂತ ಬಂದಾಗ ಅವ್ರು ಮ್ಯಾನೇಜರ್ ಮಾಡಿದ್ದಾರೆ, ನಾನು ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನು ಮೀಡಿಯಾ ಟಾಸ್ಕು ಅಂತ ಬಂದವಾಗೂ ಅದು ಏನಾಗ್ತಿತ್ತು, ಯಾರು ಬೇಕಾದರೂ ಟೀಮ್ ಕೋರ್ಕೋಬೇಕಾದ್ರೆ ಅದು ಆಟೋಮೆಟಿಕಲಿ ನಮ್ಮ ಟೀಮ್ಗೆ ಬರ್ತಿರೋರು ಅವರು. ಇನ್ನು ಮಹಾರಾಜ ಟಾಸ್ಕಲ್ಲಿ ನಂದೇನೋ ಒಂದು ಪ್ಲ್ಯಾನ್ ಮೂಲಕ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ. ಯಾಕಂದರೆ ಒಬ್ಬರು ಏನಾದರೂ ಆ ಕಡೆ ಶಿಫ್ಟ್ ಆಗ್ಬಿಟ್ರೆ ಅನ್ನೋ ಉದ್ದೇಶದಲ್ಲಿ. ಇನ್ನು ಅದು ಬಿಟ್ಟರೆ ಅವ್ರ ಟಾಸ್ಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಅವ್ರ ಡಿಸಿಷನ್ ಹೆಂಗೆ ತೊಗೋತಾರೋ ಹಾಗೆ ಆ ರೀತಿ ನಡ್ಕೋತಾ ಹೋದೆ. ಬಟ್ ನಾನು ಫಸ್ಟ್ ಏನಿದ್ನೋ ಜಗದೀಶ್ ಅವ್ರು ಏನು ರಿಯಾಕ್ಟ್ ಮಾಡ್ತಿದ್ದೋ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿದ್ದೆ ಆ ಬಿಗಿನಿಂಗ್ ವೀಕ್ಸಲ್ಲಿ. ಅದು ಒಂದು ಸ್ವಲ್ಪ ನಾನು ಹೇಗಿದ್ದಾನೆ ಉಗ್ರ ಮಂಜು ಅನ್ನೋದು ಹೊರಗಡೆ ಆ ರೀತಿ ಪೋಟ್ರೆ ಆಗಿದೆ. ಅದಾದಮೇಲೆ ಇತ್ತಲ್ಲ, ಆ್ಯಕ್ಚುಲಿ ನನ್ನ ವ್ಯಕ್ತಿತ್ವ ಏನಂದ್ರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಆ ರೀತಿ ರಿಯಾಕ್ಟ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸುದೀಪ್ ಸರ್ ಹೇಳ್ತಿದ್ದು ಎಲ್ಲನೂ ಅರ್ಥ ಆಗ್ತಿತ್ತು. ಬಟ್ ಅಲ್ಲಿ ನನಗೆ ಜೀವಿಸಬೇಕಾದ್ರೆ ನನಗೆ ಸಮಾಜದಲ್ಲಿ ಯಾರು ಏನೇ ಅಂದ್ಕೊಳ್ಳಿ, ಅವರು ನನಗೆ ಒಂದೊತ್ತು ಊಟ ಹಾಕಿದ್ರೆ ನನಗೆ ಒಳ್ಳೇದು ಬಯಸಿದ್ರು ಅಂತಂದರೆ ನಾನು ಅವ್ರ ಜೊತೆಗೆ ನಿಂತ್ಕೋತೀನಿ, ನಾನು ಅವ್ರ ಜೊತೆ ಇರ್ತೀನಿ. ಅದು ಒಂದೇ ಮನೇಲಿ ಅಲ್ಲೆಲ್ಲ ಓಡಾಡಬೇಕಾದ್ರೆ ಅದು ಆಗ್ತಿರ್ಲಿಲ್ಲ. ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಆಟ ಆಡೋಣ, ಆಟಕ್ಕೋಸ್ಕರ ಜೆನ್ಯೂನಾಗಿ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಬಿಡೋಣ, ಇವೆಲ್ಲ ನನಗೇನು ಅನಿಸ್ತಿಲ್ಲ. ಅದು ಮಾಡಬೇಕು ಅಂತಲೂ ಅನಿಸ್ತಿರ್ಲಿಲ್ಲ. ಕೆಲವೊಬ್ರು ಅಲ್ಲಿ ಮಾಡ್ತಿದ್ದೀನಿ ನೋಡಿದಾಗ ನಾನೇ ನಕ್ಕಿದ್ದೀನಿ. ಇದು ಏನಕ್ಕೆ ಅಂತ. ಒಂದು ಸಲ ಆಚೆ ಬಂದ್ರೇನು ಗೇಮ್ ಹೌದು, ಆ ಗೇಮ್ಗೋಸ್ಕರ ಏನು ಬೇಕಾದರೂ ಮಾಡ್ಬೋದು. ವ್ಯಕ್ತಿತ್ವದ ಆಟ ಆಗಿ ವ್ಯಕ್ತಿತ್ವ ಉಳಿಸ್ಕೋಬೇಕು. ಆಚೆ ಕಡೆ ಒಂದು ಸಲ ಬಂದಾಗ ಎಲ್ಲರ ಜೊತೆ ಕೂತು ಮಾತಾಡೋ ಥರ ಇರಬೇಕು. ಎಲ್ಲರೂ ನಮ್ಮನ್ನು ನೋಡಿದ ಕೂಡಲೇ ದೂರ ಇವನ ಅಂತ ಓಡೋಗ್ಬಾರ್ದು. ಒಂದು ಸಲ ಮಾತಾಡೋಣ ಮಂಜಣ್ಣನ ಹತ್ರ, ಒಂದು ಸಲ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಆ ರೀತಿ ಇರಬೇಕು. ಅಂದರೆ ಮನೆಗೆ ಕರೆದು ಊಟ ಹಾಕೋ ರೀತಿ ಇರಬೇಕು. ನಾನು ಆ ರೀತಿ ಬದುಕೋದು. ಅದು ಆಗಿದೆ ಇಲ್ಲಿ ಆಚೆ ಬಂದಾದ್ಮೇಲೆ. ಉಗ್ರ ಮಂಜು ಅವರೇ, ಮೋಕ್ಷಿತಾ ಮತ್ತು ಗೌತಮಿನ ಬಿಟ್ಬಿಟ್ಟು ಸಿಂಗಲ್ ಆಗಿ ಮಂಜು ಅವರು ಆಟ ಆಡಿದರೆ ಬಹುಶಃ ಫಿನಾಲೆ ತನಕ ಟಾಪ್ 3 ತನಕನೂ ಬರ್ತಾ ಇದ್ರು. ಲಾಸ್ಟಲ್ಲಿ ಕೈ ಹಿಡ್ಕೊತಾರಲ್ಲ ಸುದೀಪ್ ಸರ್, ಆ ಕೈನೂ ಮಂಜು ಅವ್ರದ್ದು ಆಗ್ತಿತ್ತು ಅಂತ ಚರ್ಚೆಗಳಾಗ್ತಾ ಇದೆ. ನೀವಂತ ಅಂದರೆ ನಾನು ಸಂಬಂಧಕ್ಕೆ ವ್ಯಾಲ್ಯೂ ಜಾಸ್ತಿ ಕೊಡ್ತೀನಿ ಅಂತೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರಿಬ್ಬರನ್ನ ಇನ್ಕ್ಲೂಡ್ ಮಾಡಿ ಆಟ ಆಡಿದ್ರ ಬಗ್ಗೆ. ಬಟ್ ಈ ಕಪ್ ಗೆದ್ದಿದ್ರೆ ಮೋಸ್ಟ್ಲಿ ಗೌತಮಿ ಮತ್ತು ಮೋಕ್ಷಿತ್ ಅವ್ರ ಜೊತೆಗಿದ್ದಿದ್ದಕ್ಕೆ ಕಪ್ ಎತ್ತದ ಮಂಜು ಮಾರಲ್ ಸಪೋರ್ಟ್ ಇತ್ತು ಅಂತಲೂ ಜನ ಮಾತಾಡೋರು. ಮೇಡಮ್ ಇಲ್ಲಿ ಯಾರು ಗೆಲ್ತಾರೋ ಅವ್ರು ಹೇಗೆ ಮಾಡಿರಲಿ ಮೇಡಮ್, ಕಪ್ ಎತ್ತಾದ್ಮೇಲೆ ಅದು ರೈಟ್ ಅಂತಲೇ ಬಿಂಬಿಸ್ತಾರೆ ಮೇಡಮ್. ಮೋಕ್ಷಿತ್ ಅವ್ರು ಅವ್ರು ಆಡ್ತಿದ್ರು. ಒಂದಷ್ಟು ದಿನ ನಮ್ಮ ಫ್ರೆಂಡ್ಶಿಪ್ ಬಿಟ್ಟಿದ್ರು. ನನ್ನ ಅಣ್ಣ ತಂಗಿ ಲೈಕ್ ಮಹಾರಾಜ ಟಾಸ್ಕ್ ಆದಮೇಲೆ ಅವರು ಹೇಗೆ ಆಡಬೇಕೋ ಅವ್ರ ವೈಯಕ್ತಿಕವಾಗಿ ಅವ್ರು ಆಡ್ತಿದ್ರು ಮೇಡಮ್. ಗೌತಮಿ ನಾವು ಜೊತೇಲಿ ಇದ್ದಿದ್ದು ಒಂದು ಮಾರಲ್ ಸಪೋರ್ಟು, ಲೈಕ್ ಊಟ ತಿಂಡಿ ವಿಚಾರಗಳು, ಆಮೇಲೆ ಒಂದು ಕಷ್ಟ ಸುಖ ನಾವುಗಳು ಮಾತಾಡ್ಕೋತಿದ್ವಿ. ಬೇರೆಯವ್ರ ಬಗ್ಗೆ ಒಂದು ಮಾತಾಡಿಲ್ಲ. ಆಮೇಲೆ ನಾವು ಯಾವುದೇ ಟಾಸ್ಕ್ ವಿಚಾರಗಳಲ್ಲಿ ಈಗ ಆಡಬೇಕು ಆಗ ಆಡಬೇಕು, ಅವರು ಹೇಗೆ ಆಡ್ತಿದ್ರು ನಾವು ಒಂದೇ ಗುಂಪಲ್ಲಿ ಇದ್ದಿದ್ರೆ ಅವಾಗ ನಾವು ಜೊತೇಲಿ ಮಾತಾಡ್ಕೊಂಡು ಆಡ್ತಿದ್ವಿ. ಇನ್ನು ಅದು ಬಿಟ್ಟರೆ ನಾಮಿನೇಷನ್ ವಿಚಾರದಲ್ಲಿ ಇನ್ನೊಂದು ಮತ್ತೊಂದು ಯಾವುದಕ್ಕೂ ಇಲ್ಲ. ಅಲ್ಲಿಗೆ ಅವ್ರ ಜೊತೆಗೆ ಬಿಟ್ಟು ಆಡಬೇಕು ಅನ್ನೋದೇನಿಲ್ಲ. ನನ್ನ ವೈಯಕ್ತಿಕವಾಗಿ ನನಗೇನು ಅನಿಸ್ತೋ ನಾನು ಆಡಿದ್ದೇನೆ. ನಾನು ಅದೇ ರೀತಿ ಒಂದು ಸ್ವಲ್ಪ ನಾನು ಅಲ್ಲಿ ಲಾಸ್ಟಲ್ಲಿ ಸ್ಟೇಜ್ ಮೇಲೆ ಹೇಳಿದ್ದು ಹಂಗೆ ಸುದೀಪಣ್ಣ ಕೇಳಿದಾಗ, ನನಗೆ ಇಷ್ಟ ಇದ್ದರೆ ನನಗೆ ಹೋಗಿ ಮಾತಾಡಿಸ್ತೀನಿ, ನನಗೆ ಇಷ್ಟ ಇಲ್ಲ ಅಂದರೆ ನಾನು ಕೆದ್ದುಕೊಂಡು ಅವ್ರ ಹತ್ರ ಮೇಲೆ ಬಿದ್ದು ಮಾತಾಡೋವಂಥದ್ದು ಆಟಕ್ಕೋಸ್ಕರ ಎಲ್ಲೋ ಒಂದು ಕೆಲವೊಂದು ರೀತಿಯಲ್ಲಿ ನನ್ನ ವ್ಯಕ್ತಿತ್ವ ಕಳ್ಕೊಳ್ಳೋಕೆ ನನಗೆ ಆಗಲ್ಲ ಮೇಡಮ್. ಹಾಗಾಗಿ ಅದು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಸುಮಾರಷ್ಟು ನೋಡಿದಾಗ. ಅದು ನನಗೆ ಇಲ್ಲ. ಅವ್ರಿಂದ ಪಾಪ ಆ ಹೆಣ್ಮಕ್ಳ ಮೇಲೆ ಬ್ಲೇಮ್ ಮಾಡೋದು ಬೇಡ ಅಂತ. ಯಾಕಂದರೆ ಇದು ನನ್ನ ಆಟ, ನಾನು ಹೋಗಿರೋದು ಮಂಜುವಾಗಿ ಹೋಗಿರೋದು, ನಾನು ಆಟ ಆಡಿರೋದು. ಅದು ನನಗೆ ಏನೇ ಇದ್ದರೂ ನನಗೆ ಸಲ್ಲಬೇಕು. ಅದು ಪ್ಲಸ್ ಆರ್ ಮೈನಸ್ ನನಗೆ ಸಲ್ಲಬೇಕು ಹೊರತು ಬೇರೆಯವ್ರ ಮೇಲೆ ನಾನು ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ. ತುಂಬ ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ಬಂದಾಗ ಮಾತಾಡ್ತಾ ಇದ್ದಾಗ ಉಗ್ರ ಮಂಜು ಅವ್ರಿಗೆ ನಾವು ಈಗ ಫೋನ್ ಬಿಟ್ಟಿರೋಕ್ಕಾಗಲ್ಲ ಅಂದ್ಕೊಂಡಿದ್ವಿ, ಕೆಲವೊಂದು ಅಡಿಕ್ಷನ್ಗಳಿರ್ತಾವಲ್ಲ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಉಗ್ರ ಮಂಜು ಅವ್ರಿಗೆ ಎಸ್ಪೆಷಲಿ ನಾವು ಸಲ್ಯೂಟ್ ಹೇಳಲೇಬೇಕಾಗತ್ತೆ. ಅವ್ರು ಅಷ್ಟು ದಿನ ಒಂಥರ ಒಂದು ತ್ಯಾಗ ಥರ ಮಾಡಿಬಿಟ್ಟಿದ್ದಾರೆ ಅಂತ. ಲಾಸ್ಟಲ್ಲಿ ಅವರಿಂದನೂ ಒಂದು ವೋಟ್ ಹಾಕ್ಸ್ಬಿಟ್ರು ಎಣ್ಣೆಯಿಂದ. ಸೊ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಎಣ್ಣೆನ?
ಇಲ್ಲ ಅಲ್ಲಿ ಹೋದ್ಮೇಲೆ ಅನಿಸ್ಲಿಲ್ಲ ಮೇಡಮ್. ಅದು ಏನಾದರೂ ನಮಗೇನಾದರೂ ಕೈಗೆ ಎಟ್ಕುತ್ತೆ, ನಮಗೆ ಈಸಿಯಾಗಿ ಸಿಗುತ್ತೆ ಅನ್ಬೇಕಾದ್ರೆ ಮಾತ್ರ ಅನಿಸುತ್ತೆ. ಇವನ್ ಅಲ್ಲಿ ಹೋದವಾಗ ಅದು ಅಷ್ಟೇ, ಸೀನು ಅಷ್ಟೇ, ಅದೂ ಮಿನಿಮಮ್ ಅಷ್ಟೇ, ಎವ್ರಿ ಡೇ ಅಷ್ಟೇ ಇರುತ್ತೆ. ನಮಗೇನಾದರೂ ಸಿಗುತ್ತೆ, ನಾವು ಹೋಗಿ ತೊಗೋಬೋದು, ನಮ್ಗೆ ಈಸಿಯಾಗಿ ಸಿಗುತ್ತೆ ಅಂದರೆ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಆಗುತ್ತೆ, ಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಇಲ್ಲ, ಅಷ್ಟೊಂದೇನು ಇದಿಲ್ಲ. ಹಾಯ್ ವಿನುತಾ. ಹಲೋ ಮೇಡಮ್, ನಮಸ್ತೆ, ಶುಭ ಮಧ್ಯಾಹ್ನ. ಓ ವೆರಿ ಎಕ್ಸೈಟೆಡ್ ಆಗಿದ್ದೀರಾ, ಮಾತಾಡ್ಬಿಡಿ ಮಂಜು ಹತ್ರ. ಹೌದು, ಅವ್ರ ಹತ್ರನೇ ಮಾತಾಡೋಣ ಅಂತ ನೋಡ್ದೆ, ಮಂಜು ಅಣ್ಣ ಮಾತಾಡ್ತಾ ಇದ್ರು, ಅವ್ರ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ನಮಸ್ತೆ ವಿನುತಾ. ನಮಸ್ತೆ ಮಂಜಣ್ಣ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರಿ. ನಿಮ್ ಆಟ ಅಂದ್ರೆ ನಮ್ಮ ಮನೇಲಿ ತುಂಬಾ ಇಷ್ಟ. ನಮ್ಮ ಅಕ್ಕ ನಿಮ್ಮನ್ನ ತುಂಬಾ, ಮಂಜಣ್ಣ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಔಟ್ ಆಗೋದ್ರು ಅಂತ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ಲು. ಹೌದಾ? ಹೌದು, ಥ್ಯಾಂಕ್ ಯು. ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಅಮೌಂಟ್ ನ ಅರ್ಪಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ ರೈತರಿಗೆ ಇದಕ್ಕೆ ಅಂತ, ಅದು ತುಂಬಾ ತುಂಬಾ ಇಷ್ಟ ಆಯ್ತು ನಮ್ಗೆ. ನಿಮ್ದು ಮತ್ತೆ ಗೌತಮಿ ಅವ್ರದ್ದು ಇದು ಜೋಡಿ ತುಂಬಾ ಚೆನ್ನಾಗಿತ್ತು, ಗೆಳತಿ ಅಂತ, ಅದು ತುಂಬಾ ಇಷ್ಟ ಆಯ್ತು. ನಿಮ್ಮಂತ ನಟರ ಜೊತೆ ಮಾತಾಡಿದ್ದು ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾ ಇದುವರೆಗೆ ಯಾವ ನಟರ ಜೊತೆ ಮಾತಾಡಿರ್ಲಿಲ್ಲ. ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್. ಅದು ಕಾಲ್ ಮಾಡಿದೆ, ಫಸ್ಟ್ ಕಾಲ್ಗೆ ಕನೆಕ್ಟ್ ಆಯ್ತು. ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ವಿನ್ ಆಗ್ಬೇಕಾಗಿತ್ತಣ್ಣ, ಆದ್ರೆ ಬಟ್ ಇಲ್ಲಿವರೆಗೂ ಬಂದಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಇಲ್ಲ ವಿನುತಮ್ಮ, ಇವಾಗ ವಿನುತ್ ಅವರೇ ಕೇಳಿಸ್ಕೊತಿದ್ದೀರಾ? ಈಗ ನಿಮ್ಮ ಬಾಯಲ್ಲಿ ಬಂತಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮತ್ತೆ ನಮ್ಮ ತಾಯಿ ನಾವೆಲ್ಲ ನೋಡ್ತಿದ್ವಿ, ನೀವು ಔಟ್ ಆಗಿದ್ದು ನಮಗೆ ಬೇಜಾರಾಯಿತು, ಈ ಮಾತುಗಳಿದೆಯಲ್ಲ, ನೀವು ನೋಡ್ತಿದ್ರಲ್ಲ, ಆ ಪ್ರೀತಿಯಿಂದನೇ ನಾನು ಗೆದ್ದೆ ಅಮ್ಮ. ಆ ಪ್ರೀತಿನೇ ಗೆದ್ದಂಗೆ ಅಲ್ವಮ್ಮ. ಅದಕ್ಕೆ ನೀವು ಬೇಜಾರಾಗಬೇಡಿ, ಯಾಕಂದ್ರೆ ನಾವು ಬೇಜಾರಾಗಿಲ್ಲ. ಅದ್ರ ಅಷ್ಟೊಂದು ಪ್ರೀತಿ ತೋರಿಸಿ ಅಷ್ಟೊಂದು ಬೇಜಾರು ಅಂದ್ರೆ ಆತರ ಬೇಜಾರಲ್ಲನ, ಆದ್ರೆ ವಿನ್ ಆಗ್ಬೇಕಾಗಿತ್ತು ಅಂತ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರಲ್ಲ, ಅದು ಎಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಇದ್ದದ್ದು. ಆದ್ರೆ ನಾನು ತುಂಬಾ ಏನ್ ಬೇಜಾರ್ ಮಾಡ್ಕೊಂಡಿಲ್ಲ. ಕೊನೆವರೆಗೂ ಬಂದು ಸುದೀಪ್ ಸರ್ ಹತ್ರ ನೀವು ಗ್ರೇಟ್ ಅನ್ನಿಸ್ಕೊಂಡ್ರಲ್ಲ, ಅದು ತುಂಬಾ ಇತ್ತು. ಮತ್ತೆ ನಿಮ್ ತಂದೆಯವ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಖಂಡಿತ ರಾಗಿ ರಾಮೇಗೌಡರಿಗೆ ಹೇಳ್ತೀನಿ. ಮತ್ತೆ ಗೌತಮಿ ಅವ್ರನ್ನು ಕೇಳಿದೆ ಅಂತ ಹೇಳ್ಬಿಡಿ, ಗೌತಮಿ ಮತ್ತೆ ಮೋಕ್ಷಿತಾ ಅವ್ರನ್ನು. ಖಂಡಿತ. ಥ್ಯಾಂಕ್ ಯು ವಿನುತಾ ಅವರೇ, ನಿಮ್ ಪ್ರೀತಿ ಮತ್ತೆ ಅಭಿಮಾನಕ್ಕೆ ಕಾಲ್ ಮಾಡಿ ಮಾತಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಿನುತಾ ಅವರೇ. ವ್ಯಾಲ್ಯೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಈಗ ವ್ಯಕ್ತಿತ್ವದ ಆಟ, ಅಲ್ಲೇ ಹೋಗೋದು ಇರೋರ್ನ ಮನೆಗೆ ಕಳ್ಸೋಕ್ಕೆ. ಸೊ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾಗಿಲ್ಲ, ಕಂಫರ್ಟ್ ಝೋನ್ ಒಂದು ಹಂತಕ್ಕಿರುತ್ತೆ, ಬಟ್ ಗೆಲುವು ಅಂತ ಬಂದಾಗ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಮೀರಿ ಒಂದು ಗೆಳೆತನಕ್ಕೆ ವ್ಯಾಲ್ಯೂ ಕೊಡೋದು, ಸಂಬಂಧಕ್ಕೆ ವ್ಯಾಲ್ಯೂ ಕೊಡೋದು. ಇನ್ಫ್ಯಾಕ್ಟ್ ಹನುಮಂತ ಹತ್ರ ನೀವು ಮಾತಾಡ್ತಾ ಹೇಳ್ತೀರಾ, ನಿಮ್ಮ ಸಿಸ್ಟರ್ಸ್ಗೆಲ್ಲ ಮದುವೆ ಮಾಡಿ ಕಳಿಸ್ಕೊಟ್ಟೆ, ಅದೊಂದು ಭಾವನಾತ್ಮಕವಾಗಿ ವಿಷಯವನ್ನು ಹಂಚ್ಕೊಳ್ತೀರಾ. ಸೊ ಬಿಗ್ ಬಾಸಲ್ಲಿ ಒಂದು ಅತ್ಯುತ್ತಮವಾದ ಒಂದು ಬಾಂಧವ್ಯ ಸಂಬಂಧ ಮೋಕ್ಷಿತಾ ಮತ್ತು ಗೌತಮಿ ಜೊತೆ, ಆ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಆರ್ಗ್ಯಾನಿಕಾಗಿ ಒಂದ್ಸಲ ಗೇಮ್ ಆಡ್ಕೊಂಬರ್ತಿರ್ಬೇಕಾದ್ರೆ ಗೌತಮಿಯವರು ಹಿಂದೆ ಬರ್ತಿರ್ತಾರೆ, ನಾವು ಮುಂದೆ ಹೋಗ್ತಿರ್ತೀವಿ. ಒಂದು ಟಾಸ್ಕು ಅಂದರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಮಣ್ಣು ಹಾಕೋದು, ಒಂದು ಡಬ್ಬಿಗೆ ಮಣ್ಣು ಹಾಕಿ ಅವ್ರನ್ನ ಗೆಳತಿ ಅಂತೀನಿ ಅಷ್ಟೇ. ಅದು ಹಿಂಗೆ ಬಂತು ನನ್ನ ಬಾಯಲ್ಲಿ ಗೊತ್ತಿಲ್ಲ, ಗೆಳತಿ ಅಂತೀನಿ. ಅಂತಾರೆ, ಆ ರೀತಿ ಕರಿಬಾರ್ದ ಅಂತೀನಿ. ಇಲ್ಲ ಪರವಾಗಿಲ್ಲ, ಚೆಂದ ಇದೆ ಕೇಳಿಸ್ಕೊಳ್ಳೋಕ್ಕೆ, ಕರೀರಿ ಅಂತಾರೆ. ಅಲ್ಲಿಂದ ಒಂದು ಸ್ಮಾಲ್ ಲೈಕ್ ಊಟ ಆಯಿತಾ, ಬನ್ನಿ ಊಟ ಮಾಡೋ ಜೊತೆಲಿ ಲೈಕ್ ಈ ರೀತಿ ಸ್ಟಾರ್ಟ್ ಆಗ್ತಾ ಹೋಯಿತು. ಒಬ್ರಿಗೊಬ್ರು ಹಂಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ಮದು ಅಲ್ಲಿ ಅವ್ರು ನರಕದಲ್ಲಿರಬೇಕಾದ್ರೆ ಮೋಕ್ಷಿತವ್ರು ತುಂಬ ಚೆನ್ನಾಗಿ ಆಡ್ತಿದ್ರು. ನನಗೆ ಕೇಳಿಸ್ಕೊಳ್ಳೋದಂದ್ರೆ ಹಾಡುಗಳೆಲ್ಲ ಭಾಳ ಇಷ್ಟ. ಇಲ್ಲೂ ಲೈವ್ ಮ್ಯೂಸಿಕ್ಗೆಲ್ಲ ಹೋಗ್ತಾ ಇರ್ತಾನೆ. ಅವಾಗ ಕೇಳಿಸ್ಕೋಬೇಕಾದ್ರೆ ಇವ್ರು ಗೌತಮಿ ಅವರು ಅಂದರೆ ಅಲ್ಲಿ ಪರಿಚಯ ಮಾಡಿದ್ರು. ತುಂಬ ಟೈಮ್ ನಮ್ಮ ಮೂವರು ಕಲಿತಿದ್ವಿ, ಒಂದಷ್ಟು ಮಾತುಕತೆ, ಆಮೇಲೆ ಸಿನಿಮಾಗಳ ಬಗ್ಗೆ ಒಳಗಿಂದು ಇದು ಮಾತುಕತೆ ಎಲ್ಲ ಮಾಡ್ತಿದ್ವಿ. ಬಟ್ ಅದು ತುಂಬ ಆರ್ಗ್ಯಾನಿಕ್ಕಾಗಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಮನೆಯಿಂದ ನನಗೆ ಸಿಕ್ಕಿದ್ದು ಒಂದು ಒಳ್ಳೆ ಗಿಫ್ಟ್, ಅವರಿಬ್ಬರೂ ತುಂಬ ಒಳ್ಳೆ ಗಿಫ್ಟು. ಅವಳಿಗೆ ಮೋಕ್ಷಿತಾಗ ಅವ್ರ ತಮ್ಮನ ಹೆಸರು ಮಂಜು, ಅವರು ಸ್ಪೆಷಲ್ ಕಿಡ್ಡು. ಲೈಕ್ ಅವರು ಹೇಳ್ಕೊಂಡವಾಗ ನನಗೆ ಒಂದಷ್ಟು ಹೇಳ್ಕೊತಿದ್ರು. ಆಮೇಲೆ ಆ ಚಿಕ್ಕ ವಯಸ್ಸಿಗೆ ಆ ತಾಯಿ ಗುಣ ಅನ್ನೋದು ಸಿಕ್ಕಿದೆ ಅವ್ರಿಗೆ. ಮೋಕ್ಷಿತವ್ರು ಅಷ್ಟು ಮೆಚೂರಿಟಿ ಇದ್ದಾರೆ. ಆವಾಗ ಅವರು ಮಂಜು ಅಂತ ನನ್ನ ಹೆಸರು ಆದವಾಗ ಅಲ್ಲಿ ಒಂದಷ್ಟು ಇದಾಯಿತು. ಅವಾಗೆಲ್ಲ ಹಂಗೆ ಕೇರ್ ಮಾಡೋದು. ಗೌತಮಿ ಇಲ್ಲಾಂದ್ರೆ ನಾನೆಲ್ಲೋ ಒಂದು ಟಾಸ್ಕ್ ಆಡಿ ಬಂದಿರ್ತೀನಿ, ಚಳಿ ಜ್ವರ ಬಂದಿರುತ್ತೆ, ಲೈಕ್ ಮಲಗಿರ್ತೀನಿ. ಆ ಟೈಮಲ್ಲಿ ಊಟಕ್ಕೆ ಹಣ ಎದ್ದೋಳು ಅಂತ ಹೇಳೋದು, ಊಟ ಕೊಡುವಂಥದ್ದು. ಯಾಕಂದರೆ ಯಾರೂ ಇರಲ್ಲ ಮೇಡಮ್. ಇದು ಟಾಸ್ಕ್ ಅಂತ ಅಂದರೆ ಆಟ ಬಿಟ್ಟು ಹೊರತುಪಡಿಸಿ ಒಂದು ಜೆನ್ಯೂನಾಗಿ ಒಂದಷ್ಟು ಉಳ್ಕೋತು ಅಂತಂದರೆ ಅದು ಗೌತಮಿ ಕಡೆಯಿಂದ ಗೆಳೆತನ ಮತ್ತು ಇವ್ರ ಕಡೆಯಿಂದ ಅಣ್ಣ ತಂಗಿ ಸಂಬಂಧ. ನನಗೆ ಬಿಗ್ ಬಾಸ್ ಆಯಿತು, ವಾಟ್ ನೆಕ್ಸ್ಟ್ ಮಂಜು ಅವರೇ? ಅದೇ ಫೋನ್ ಕಾಲ್ಸ್ ಬರ್ತಿದೆ ಮೇಡಮ್. ಅಂದರೆ ಸ್ಟೋರಿ ನರೇಟ್ ಮಾಡಬೇಕು, ಒಂದಷ್ಟಿದೆ, ಒಂದಷ್ಟು ಸಿನಿಮಾಗಳು ಗೊತ್ತಿರೋರು ಕಾಲ್ ಮಾಡಿದ್ದಾರೆ. ಬಟ್ ಅದೇ ಈ ವೀಕ್ ಆದಮೇಲೆ ನೆಕ್ಸ್ಟ್ ವೀಕಿಂದ ಒಂದಷ್ಟು ಟೆಂಪಲ್ಸ್ ಎಲ್ಲ ಹೋಗಬೇಕು ಮೇಡಮ್. ಊರಿಗೂ ಹೋಗಿ ಬಂದಿಲ್ಲ.
ಹೋಗಿ ಬಂದಾದಮೇಲೆ ಅವ್ರ ಜೊತೆಗೆಲ್ಲ ಮಾತುಕತೆ ಮಾಡಿ ನೆಕ್ಸ್ಟ್ ಏನು ಅನ್ನೋದು ಸಿನಿಮಾ ಅಷ್ಟೇ ಮೇಡಮ್, ಇನ್ನೇನಿದೆ ಬೇರೆ. ಮದುವೆ ಯಾವಾಗ? ಮದುವೆ ಗೊತ್ತಿಲ್ಲ, ಅದೆಲ್ಲ ಕಂಕಣ ಭಾಗ್ಯ ಅದು ಹಣೆ ಬರದಲ್ಲಿ ಹೇಗೆ ಬರ್ದಿರುತ್ತೋ ಹಾಗೆ ಅದು ತಂದೆ ತಾಯಿ ಹುಡುಕ್ತಿದ್ದಾರೆ. ಅದು ಬಿಟ್ಟರೆ ಅದು ನೋಡೋಣ ಅಷ್ಟೇ.